ಅಮ್ಮನವ್ರಿಗೆ ಸಂಬಂಧಪಟ್ಟಿರೋ ವಿಷಯಗಳಲ್ಲಿ ಅವನಿ ಯಾವಾಗ ಏನೇ ಮಾಡಿದ್ರು ಅತ್ತೆ ಮನಸ್ಸು ಅವನಿ ಕಡೆಗೆ ತಿರುಗ್ತಾ ಇರ್ತಿತ್ತು. ಹೂವಿನ ಬುಟ್ಟಿ ಕೊಟ್ಟು ಒಳ್ಳೆಯವಳು ಅಂತ ಅನ್ಸ್ಕೊಂಡಿದ್ದಾಳೆ. ಯಾವ್ದಕ್ಕೂ ಒಳ್ಳೇದು. ನಾವು ಎಲ್ಲರೂ ಜಾಗೃತವಾಗಿರ್ಬೇಕು. ಅತ್ತೆ, ಅತ್ತೆ, ವರಸೆ ಇಟ್ ಕರಿಬೇಡ ಅಂತ ನಿಂಗೆ ಎಷ್ಟು ಸಲ ಹೇಳ್ಬೇಕು? ಸರಿ ಅತ್ತಿಗೆ, ಮರ್ತು ಹೋಗ್ಬಿಟ್ಟೆ. ಪಂಚಿಂಗ್. ವೇದವತಿ ಅವರೇ, ವೇದವತಿ ಅವರೇ, ಏನು? ಯಾರಾದ್ರೂ ಚಿಕ್ಕ ಹೆಲ್ಪ್ ಮಾಡಿದ್ರೇನೆ ಥ್ಯಾಂಕ್ಸ್ ಅನ್ನೋ ಮಾತನ್ನಾದ್ರೂ ಹೇಳ್ತೀವಿ. ಅಂಥದ್ರಲ್ಲಿ ನೀವು ಬೆಲೆ ಬಾಳೋ ವಸ್ತುನ್ ಕಳ್ಕೊಂಡ್ರೆ ತಂದ್ ಕೊಟ್ಟಿದ್ದೀನಿ. ರಿಸ್ಕ್ ಬೇರೆ ತಗೊಂಡಿದ್ಯಾ? ನೀವು ಕೃತಜ್ಞತೆಯಿಂದ ಒಂದ್ ಥ್ಯಾಂಕ್ಸ್ ಕೂಡ ಹೇಳಿಲ್ಲ. ಹಾಕಿದಾಳೆ, ಏನೋ ಒಂದ್ ಸ್ಕೆಚ್ ಹಾಕಿದಾಳೆ. ತಲತಲಾಂತರದಿಂದ ಬರ್ತಿರೋ ನಿಮ್ಮ ಅತ್ತೆಯವ್ರು ಕೊಟ್ಟಿರೋ ಹೂವಿನ ಬುಟ್ಟಿನ ಕೊಟ್ಟಿರೋದಕ್ಕೆ ಅಟ್ಲೀಸ್ಟ್ ಒಂದು ಚಿಕ್ಕ ಬಹುಮಾನನೂ ಇಲ್ವಾ? ಏನ್ ಬೇಕು ಹೇಳು. ಅಮ್ಮ, ನೀನ್ ಅವಸರ ಪಟ್ಟು ಕಮಿಟ್ ಆಗ್ಬೇಡ, ಮಧ್ಯದಲ್ಲಿ ಸಿಕ್ಕಾಕೋತೀಯ. ಇಂಥ ಕೋರಿಕೆನ ಕೇಳ್ತಿದ್ದಾಳೆ. ಅವನಿ ಮನ್ಸಲ್ಲಿ ಏನಿದೆ ಅಂತ ನನಗ್ ಚೆನ್ನಾಗ್ ಅರ್ಥ ಆಯ್ತು. ನಿಮ್ ಜೊತೆ ನಮ್ಮನ್ನ ಸೇರಿಸ್ಕೊಳ್ಳಿ ಅಂತ ಕೇಳಿದ್ರು ಕೇಳ್ತಾಳೆ. ಹೌದು ಅತ್ತೆ, ನೀವು ಹೆಣ್ಣು ಕರ್ಣ ಅಂತ ಅವಳಿಗೆ ಗೊತ್ತು. ಖಂಡಿತವಾಗಿ ಅದೇ ನಡೆಯುತ್ತೆ. ಯಾವ ಚಿಕ್ಕ ಸಂದರ್ಭ ಸಿಕ್ಕಿದ್ರು ಬಂದ್ಬಿಡ್ತಾಳೆ. ಬೇಡಮ್ಮ, ನೀನ್ ಇದಕ್ಕೆ ಒಪ್ಕೊಳ್ಳೇಬೇಡ. ಹೂವಿನ ಬುಟ್ಟಿ ಅಡ್ಡ ಇಟ್ಕೊಂಡು ಸೊಸೆ ಪೋಸ್ಟ್ಗೆ ಲೈನ್ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ನೋಡ್ತಿದ್ದಾಳೆ. ಅಂತ ಕೆಲ್ಸಕ್ಕೆ ಬಾರ್ದು ಕೋರಿಕೆಗಳನ್ನ ಕೇಳ್ಕೊಂಡ್ರೆ ನಾವ್ಯಾಕೆ ಒಪ್ಕೋತೀವಿ? ನಿಮಗಿಷ್ಟ ಬಂದಾಗ ಯಾಕೆ ಊಹೆ ಮಾಡ್ಕೋತಿದ್ದೀರಾ? ಯಾಕೆ ಅವಸರ ಪಡ್ತೀರಾ? ಮೊದ್ಲು ಅವನು ಏನ್ ಕೇಳಕ್ ಹೊರಟಿದ್ದಾಳೆ ಅಂತ ಕೇಳಿ. ಏನ್ ಬೇಕು ಅಂತ ಕೇಳು. ಫೋಟೋ ಬೇಕು. ನಿನ್ ಫೋಟೋ ನಮ್ಮ ಹತ್ರ ಎಲ್ಲಿದೆ? ನಿಮ್ ಎಲ್ರ ಜೊತೆಗೆ ಒಂದ್ ಫೋಟೋ ಬೇಕಿತ್ತು. ನೀವು ಊಹಿಸ್ಕೊಂಡಷ್ಟು ನಂದೇನು ಕೆಟ್ಟ ಕೋರಿಕೆಗಳಲ್ಲ. ಜಸ್ಟ್ ಒಂದ್ ಗ್ರೂಪ್ ಫೋಟೋ ಅಷ್ಟೇ. ಅವನಿದು ತುಂಬಾ ಚಿಕ್ಕ ಕೋರಿಕೆ, ಅದನ್ ಕೂಡ ತೀರ್ಸೋಕ್ಕಾಗಲ್ವಾ? ಇದರಲ್ಲಿ ಏನೋ ಒಳ ಅರ್ಥ ಇದೆ ಅಂತ ನನ್ನ ಗಾಢ ನಂಬಿಕೆ. ನನ್ಗೂ ಕೂಡ ಅದೇ ಅನುಮಾನ ಬರ್ತಿದೆ. ತೀರಾ ಇಷ್ಟು ಕೆಟ್ಟದಾಗಿ ಯೋಚನೆ ಮಾಡ್ತಿದಿರಲ್ರಿ. ಇನ್ನೇನೋ ಕೇಳ್ತೀಯ ಅಂತ ಅನ್ಕೊಂಡಿದ್ದೆ, ದುರಾಸೆ ಪಡ್ತೀಯ ಅಂತ ಅನ್ಕೊಂಡಿದ್ದೆ. ಫೋಟೋ ತಾನೇ, ಕೊಡ್ತೀವಿ ಬಿಡು. ಥ್ಯಾಂಕ್ ಯು ಅತ್ತೆ. ಥ್ಯಾಂಕ್ ಯು ವೇದವತಿ ಅವರೇ. ಏನಮ್ಮ ನೀನು ನಮ್ಗಿಷ್ಟ ಇಲ್ದಿರೋ ಕೆಲಸನೇ ಮಾಡ್ತೀಯಾ? ಫೋಟೋನೇ ತಾನೆ, ಇದ್ರ ಬಗ್ಗೆ ವಾದ ಮಾಡೋಕ್ ಹೋಗ್ಬೇಡಿ. ಕಾವ್ಯ, ಮೊದಲು ಆ ಟೀ ಕಪ್ಸ್ ಎಲ್ಲ ಒಳಗಡೆ ಇಡು. ಅಯ್ಯೋ ಹೋಗು. ಮೊದಲು ದೊಡ್ಡೋರೆಲ್ಲ ಬಂದು ಈ ಸೋಫಾ ಮೇಲೆ ಕೂತ್ಕೊಳ್ಳಿ. ಇಲ್ಲಿ ಅಣ್ಣ ಅದ್ಕೆ ಕೂತ್ಕೊಳ್ಳಿ. ಅದ್ಕೆ ಹೋಗಿ. ಒಂದ್ ನಿಮಿಷ, ನಾನು ಹೋಗಿ ಮೇಕಪ್ ಮಾಡ್ಕೊಂಡು ಬರ್ತೀನಿ. ನಿನ್ಗೇನ್ ಹೆಣ್ಣೋಣ ಶಾಸ್ತ್ರ ನಡೀತಿಲ್ಲ ಇಲ್ಲಿ. ಆ ಬ್ಯಾಡ್ ಡೇಸ್ ನ ಯಾಕೆ ನೆನಪು ಮಾಡ್ತೀಯ ಬಿಡು. ಏನು? ಏನಿಲ್ಲ ಕೂತ್ಕೋ. ದೊಡ್ಡವ ಅಕ್ಕ, ನೀವು ಅತ್ತೆಯವ್ರ ಹಿಂದೆ ನಿಂತ್ಕೊಳ್ಳಿ. ಹೀಗ್ ಕರೆಯೋದೇ ಬೇಡ ಅನ್ನೋದು. ಅಯ್ಯೋ ರಾಮ, ಈ ಸ್ವಲ್ಪ ಹೊತ್ತು ತಡ್ಕೊಳ್ಳಿ. ಹೋಗಿ. ಕಾವ್ಯ, ನೀನ್ ಚಿಕ್ಕವಳಾಗಿರೋದ್ರಿಂದ ಅತ್ತೆಯವ್ರ ಕಾಲ್ ಹತ್ರ ಕೂತ್ಕೋ. ನಾನ್ ನಿಂತ್ಕೊಂಡೇ ಇರ್ತೀನಿ. ಹೇಳಿದ್ದು ಮಾಡು ಕಾವ್ಯ.
ಬಾವಾ, ನೀನು ದೊಡ್ಡ ಬಾವನ್ ಪಕ್ಕದಲ್ಲಿ, ನಾನು ಅಕ್ಕನ ಪಕ್ಕದಲ್ಲಿ. ಫ್ರೇಮ್ ಚೆನ್ನಾಗಿರತ್ತೆ ಅಲ್ವಾ? ಸೂಪರ್ ಆಗಿರತ್ತೆ. ಬಾ. ಮತ್ತೆ ನಿಹಾರಿಕಾ? ಅಯ್ಯೋ ರಾಮ, ನಿಹಾರಿಕಾ ಇದ್ದಾಳಲ್ವಾ, ಮರ್ತೇ ಹೋಗ್ಬಿಟ್ಟೆ. ಈ ಫ್ರೇಮ್ ಅಲ್ಲಿ ಎಲ್ಲೂ ಸೆಟ್ ಆಗೋ ತರ ಇಲ್ವಲ್ಲ? ಹೌದೌದು, ನಾನ್ ಸೆಟ್ ಆಗಲ್ಲ. ಯಾಕಂದ್ರೆ ನಿನಗೆ ಅಡ್ಡ ಆಗ್ತೀನಲ್ವಾ. ಬಂದು ಇಲ್ಲಿ ಕೂತ್ಕೊ ನಿಹಾರಿಕಾ. ಬಾಮ್ಮ. ಏಯ್, ನೀನ್ ಎದ್ದೇಳು. ಹೇಳಿದ್ದು ನಿನಗೇನೆ, ಎದ್ದೇಳು. ಯಾಕೆ ಹೇಳು ಅಂತಿದ್ಯಾ? ನಿಹಾರಿಕಾ ಇನ್ನು ನಮ್ ಫ್ಯಾಮಿಲಿ ಮೆಂಬರ್ ಆಗಿಲ್ವಲ್ಲ ಅತ್ತೆ? ನಮ್ ಫ್ಯಾಮಿಲಿ ಅಂತಿದ್ಯಲ್ಲ, ನಮಗೂ ನಿಮ್ಗೂ ಸಂಬಂಧನೇ ಇಲ್ಲ. ಅದೇ ನಿಮ್ ಫ್ಯಾಮಿಲಿ ಮೆಂಬರ್ ಇನ್ನೂ ಆಗಿಲ್ವಲ್ಲ. ಕಾಣಿಸ್ತಿರೋ ಮಗ ಬರ್ಬೇಕು, ಅವನ್ ಜೊತೆ ಮದ್ವೆ ಆಗ್ಬೇಕು, ಆಗ್ಲೇ ನೀನು ಫ್ಯಾಮಿಲಿ ಮೆಂಬರ್ ಆಗೋದು ನಿಹಾರಿಕಾ. ಅದಕ್ಕೆ ನೀನೊಂದು ಹೆಲ್ಪ್ ಮಾಡು. ಸ್ಟಿಲ್ ಫೋಟೋಗ್ರಾಫರ್ ಇಲ್ವಲ್ಲ, ನಮ್ ಗ್ರೂಪ್ ಫೋಟೋಗೆ ನೀನೇ ಫೋಟೋಗ್ರಾಫರ್. ಏಯ್, ಏನ್ ಮಾತಾಡ್ತಿದ್ಯಾ ನೀನು? ದಾರಿಲ್ ಹೋಗೋರಿಗೆ ಒಂದ್ ಫೋಟೋ ತೆಗೀರಿ ಅಂತ ಹೇಳಿದ್ರೆ ತೆಗಿತಾರೆ. ನೀನ್ ಯಾಕೆ ಸೀನ್ ಕ್ರಿಯೇಟ್ ಮಾಡ್ತಿದೀಯಾ? ನಿಹಾರಿಕಾ, ಈ ಟಾರ್ಚರ್ ತಡ್ಕೊಳ್ಳೋದಕ್ಕಿಂತ ನೀನ್ ಆ ಕೆಲಸ ಮಾಡೋದೇ ಒಳ್ಳೇದು. ಬೇಗ ಫೋಟೋ ತೆಗಿ. ತಗೋ, ಚೆನ್ನಾಗಿ ಫೋಟೋ ತೆಗಿ. ಹೋಗು. ಓಕೆ ನಿಹಾರಿಕಾ, ನಾವ್ ರೆಡಿ. ಎಲ್ಲರೂ ಚೆನ್ನಾಗಿ ಸ್ಮೈಲ್ ಮಾಡಿ. ತೆಗ್ದಿದ್ದೀನಿ. 2-3 ಫೋಟೋ ತೆಗಿ. ಯಾವ್ದು ಚೆನ್ನಾಗಿ ಬರುತ್ತೋ ಗೊತ್ತಿಲ್ವಲ್ಲ. ತೆಗ್ದಿದ್ದೀನಿ. ಸಾಕಾ ಇಲ್ಲ ಇನ್ನೊಂದು 10-20 ತೆಗಿಲ್ಲ? ಸಾಕು ಸಾಕು ಸಾಕು. ಎಲ್ಲಿ ತೋರ್ಸು, ಇಲ್ಲಿ ಕೊಡು. ಚೆನ್ನಾಗಿ ತೆಗ್ದಿದ್ಯಾ ನಿಹಾರಿಕಾ. ಫ್ಯೂಚರ್ ಅಲ್ಲಿ ಏನೇ ತೊಂದರೆ ಆದ್ರೂ ಫೋಟೋ ಸ್ಟುಡಿಯೋ ಇಟ್ಕೊಂಡು ಬದುಕ್ಬಿಡ್ಬೋದು ನೀನು. ನನ್ನ ಆಸೆ ತೀರ್ಸಿದಕ್ಕೆ ನಿಮ್ಮೆಲ್ರಿಗೂ ಥ್ಯಾಂಕ್ಸ್. ಬಾಯ್. ಬಾ ಬಾವಾ. ಅವನಿ ನಿನ್ನ ಯಾಕೆ ಅವಾಯ್ಡ್ ಮಾಡಿದ್ಲು ಅಂತ ಇವಾಗಾದ್ರೂ ಅರ್ಥ ಆಯ್ತಾ? ನನಗ ಅರ್ಥ ಆಯ್ತು. ನೀನು ನಮ್ಮ ಫ್ಯಾಮಿಲಿ ಒಳಗೆ ಯಾವತ್ತಿಗೂ ಬರಕ್ಕಾಗಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳಿದ್ಲು. ಗ್ರೂಪ್ ಫೋಟೋ ಅಂತ ಹೇಳಿ ಫ್ಯಾಮಿಲಿ ಫೋಟೋ ತಗೊಂಡ್ಲು. ಅರ್ಥ ಆಯ್ತು ಪೃಥ್ವಿರಾಜ್ ಅವರೇ. ನೀವದನ್ನ ಮತ್ತೆ ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ. ಅವನಿ ಫೋಟೋವರೆಗೂ ಮಾತ್ರ ಸೀಮಿತ. ಈ ನಿಹಾರಿಕಾನೇ ಈ ಫ್ಯಾಮಿಲಿಗೆ ಸ್ವಂತ.
ಹೇಗಿದೆ ಬಾವಾ? ನಿನ್ ಹಾಗೆ ಅಂದವಾಗಿದೆ. ನಮ್ ಮದ್ವೆ ಬಗ್ಗೆ ನಿಜ ಗೊತ್ತಾದ್ಮೇಲೆ ನಮ್ಮನ್ನ ಒಪ್ಕೊಂತಾರೆ ಅಂತ ಅನ್ಕೊಂಡಿದ್ದೆ. ಜಾತಕ ಹೊಂದಾಣಿಕೆ ಆಗ್ಲಿಲ್ಲ ಅಂದ್ರು ಅಮ್ಮನವ್ರ ಅನುಗ್ರಹ ಅವನಿಗಿದೆ ಅನ್ನೋ ವಿಷಯನ ಅತ್ತೆ ನೆನಪು ಮಾಡ್ಕೊಂತಾರೆ ಅನ್ಕೊಂಡೆ. ಹಾಗ್ ನಡೀದೇನೆ ಒಂದೇ ಮನೇಲಿ ನಾವು ಬೇರೆ ಸಂಸಾರ ಇಟ್ಕೊಂಡ್ವಿ. ಹೊರಗ್ನವ್ರಾಗ್ಬಿಟ್ವಿ, ಪಕ್ಕದ ಮನೆಯವ್ರಾಗ್ಬಿಟ್ವಿ. ನಾನ್ ಹೊರಗಡೆ ನಗ್ನಗ್ತಾ ಕಾಣಿಸಿದ್ರು ಈ ವಿಷಯ ಮಾತ್ರ ಮನ್ಸಿಗೆ ನೋವು ಕೊಡ್ತಾನೇ ಇದೆ. ನಾವ್ ಅವ್ರ ಜೊತೆ ಒಟ್ಟಿಗೆ ಇರಬಾರ್ದು ಅಂದ್ರು. ಅದಕ್ಕೆ ಎಲ್ಲರೂ ಒಟ್ಟಿಗೆ ಇರೋಂಥ ಫೋಟೋನ್ ತಗೊಂಡೆ. ಪಕ್ಕದ ರೂಮಲ್ಲಿರು ಅಂದ್ರು. ನಮ್ ರೂಮಲ್ಲಿ ಎಲ್ರೂ ಇರೋ ಹಾಗೆ ಮಾಡ್ದೆ. ಅಪ್ಪ ಅಮ್ಮಂಗ್ ನೋವು ಕೊಡ್ತಾ ನಾವ್ ಈ ಮನೇಲಿರೋದು ಅವಶ್ಯಕತೆ ಇದೆಯಾ ಅಂತ ಅವತ್ ನೀನ್ ಕೇಳ್ದೆ. ನಾನ್ ಬೇಡ ಅಂದೆ. ಇವತ್ ನಿಂಗೆ ಮಾತು ಕೊಡ್ತಿದ್ದೀನಿ ಬಾವಾ. ಈ ಫೋಟೋದಲ್ಲಿ ಎಲ್ರೂ ಒಟ್ಟಿಗೆ ಇರೋ ಹಾಗೆ ಸದ್ಯದಲ್ಲಿ ಎಲ್ಲರ ಜೊತೆಲೂ ನಾವು ಇರೋ ಅಂಥ ದಿನ ಬಂದೇ ಬರುತ್ತೆ. ನನ್ನ ಮೇಲೆ ನಿನಗೆ ನಂಬಿಕೆ ಇದೆಯಾ? ನಿಂಗೆ ಈ ನಂಬಿಕೆ ಬರೋದಕ್ಕೋಸ್ಕರನೇ ಹೀಗೆ ಮಾಡಿದೆ. ನನ್ನ ಶ್ರೀಮತಿ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಬರ್ಲಿ, ಅವ್ನು ನೋಡ್ಕೋತೀನಿ. ಇರೋದ್ರಲ್ಲೇ ಹೇಗೋ ಬದುಕ್ತಿದ್ದೀವಿ. ಪೂರ್ತಿಯಾಗಿ ನಮ್ಮನ್ನೆಲ್ಲ ಬೀದಿಗೆ ತರೋ ಹಾಗಿದೆ ಇವನು. ಆ ಬೆಳ್ಳಿ ಹೂವಿನ ಬುಟ್ಟಿ ಮಾರ್ಬಿಟ್ಯಾ? ಬಂದಿದ್ದ ದುಡ್ಡಲ್ಲಿ ಮಜಾ ಮಾಡ್ದ್ಯಾ? ವಿಷಯನ ಪೂರ್ತಿ ಲೀಕ್ ಮಾಡಿದ್ಯಾ ಅಂತಾಯ್ತು. ಏನ್ ಕೆಲ್ಸನೋ ಅದು? ಇವತ್ತು ಹೂವಿನ ಬುಟ್ಟಿ ಕಳ್ತನ ಮಾಡಿದ್ಯಾ, ನಾಳೆ ಇನ್ನೇನ್ ಮಾಡ್ತೀಯೋ? ಗುಡಿ ಗಂಟೆನ, ದೇವ್ರ ಕಿರೀಟನೂ ಕಳ್ತನ ಮಾಡ್ತೀಯಾ? ದೇವಸ್ಥಾನದ ಮುಂದೆ ಇರೋ ಚಪ್ಪಲಿ ಕೂಡ ಕಳ್ತನ ಮಾಡ್ತಾನೆ. ಒಂದ್ ಕೆಲಸ ಮಾಡೋ, ಒಂದೇ ಸಾರಿಗೆ ಹುಂಡಿನೇ ಕಳ್ತನ ಮಾಡು. ಒಂದ್ ತಿಂಗಳಿಗೆ ಸರಿ ಹೋಗುತ್ತೆ ನೋಡು. ಬೇಡ ಬೇಡ ಅಂದ್ರು ನನ್ ಮಾತೇ ಕೇಳಲಿಲ್ವಲ್ಲ. ನೀನೋ ನಿನ್ ಕೆಲ್ಸನೋ. ಆಟೋ ಓಡಿಸಿ 4 ಕಾಸು ಸಂಪಾದನೆ ಮಾಡಕ್ಕಾಗಲ್ಲ, ಆದ್ರೆ ಕಳ್ತನಕ್ಕೆ ಮಾತ್ರ ಆಟೋ ತಗೊಂಡು ಹೋಗ್ತಾನೆ. ಅದೇನ್ ಮಗ ಅಂತ ಹುಟ್ಟಿದ್ಯೋ? ಆಗೋಯ್ತಾ? ಇನ್ನೂ ಏನಾದ್ರೂ ಇದೆಯಾ? ಮನೆ ಪರಿಸ್ಥಿತಿನ ಅರ್ಥ ಮಾಡ್ಕೋ. ಇನ್ನೆಷ್ಟು ದಿನ ಅಂತ ನಮ್ ಸಂಪಾದನೆಯಲ್ಲಿ ಬದುಕ್ತೀಯಾ? ಸೂರಿ, ಎಲ್ಲದಕ್ಕಿಂತ ಮೊದಲು ನಿನ್ನೆ ಸಾಯಿಸ್ಬೇಕು. ನನ್ನೂ ಸಾಯಿಸ್ಬಿಡು. ನಾನ್ ಸತ್ ಮೇಲಾದ್ರೂ ನಿನಗೆ ಜವಾಬ್ದಾರಿ ಬರ್ಬೋದು. ಆಗ್ಲೂ ಇವನು ನಮ್ಮನ್ನ ನೋಡ್ಕೋತಾನೆ ಅನ್ನೋ ನಂಬಿಕೆ ನನ್ಗಿಲ್ಲ ರೀ. ಅಯ್ಯ ನಿಲ್ಸ್ರಿ ನಿಮ್ಗಳು. ಹೂವಿನ ಬುಟ್ಟಿ ಮಾರಿ ಖರ್ಚಿಗೆ ದುಡ್ಡಿಸ್ಕೊಳ್ಳೋಣ ಅನ್ಕೊಂಡ್ರೆ ನನ್ನ ಕೈಯಿಂದಾನೆ ಒಬ್ಳು ಹುಡುಗಿ ಅದನ್ನ ತಗೊಂಡು ಹೋದ್ಲು. ಹುಡುಗಿ ತಗೊಂಡು ಹೋದ್ಲು ಅಂದ್ರೇನು? ನಾನು ಬರ್ಬೇಕಾದ್ರೆ ದಾರಿಯಲ್ಲಿ ಏನ್ ನಡೀತು ಗೊತ್ತಾ? ಇಷ್ಟೇ ಆಗಿದ್ದು ಅಲ್ಲ. ನನ್ನ ಬೇಜಾರಲ್ಲಿ ನಾನಿದ್ರೆ ನಿಮ್ಗೆಲ್ರ ಪ್ರಾಬ್ಲಮ್ ಏನು? ಆ ಹುಡುಗಿ ಏನ್ ನನ್ನ ಮುಖ ನೋಡಿಲ್ಲ, ಆದ್ರೆ ನಾನು ಆ ಹುಡುಗಿ ಮುಖನ ಕ್ಲಿಯರ್ ಆಗಿ ನೋಡಿದ್ದೀನಿ. ಬಿಡಲ್ಲ, ಇನ್ನೊಂದ್ಸಲ ನನ್ನ ಕಣ್ಣಿಗೆ ಅವಳು ಕಾಣಿಸ್ಕೋತಾಳೆ. ಅವಾಗ ನೋಡ್ಕೋತೀನಿ ಅವಳು ನಾನು. ಈ ಕಿಟ್ಟುನ ಏನಾದ್ರೂ ಎದುರಾಕೊಂಡ್ರೆ ಉದ್ಧಾರ ಆಗಲ್ಲ. ಇವನ್ ಉದ್ಧಾರ ಆಗಲ್ಲ. ಭಿಕ್ಷೆ ಬೇಡೋನಾದ್ರೂ ಕೋಟ್ಯಾಧಿಪತಿ ಆಗ್ತಾನೇನೋ, ಆದ್ರೆ ಇವನು ಮಾತ್ರ ಬೀದಿಲಿ ಸೀರೆ ಮಾರೋ ಕೆಲಸಕ್ಕೂ ಆಗಲ್ಲ. ಅವತ್ ನನ್ ಪಾಪ ಮಾಡಿದ್ರು. ಆ ತಂದೆ ತಾಯಿ ಇಷ್ಟು ವರ್ಷ ನನ್ನ ಕಣ್ಣು ಕಾಣಿಸ್ತಾ ಇದ್ದಿದ್ದಕ್ಕೆ ಸಮಾಧಾನವಾಗಿದ್ದೆ. ಆದ್ರೆ ಈಗ ನನ್ನಿಂದ ಆಗ್ತಿಲ್ಲ.
ವಿಕಾಸ್ ಏನ್ ಯೋಚನೆ ಮಾಡ್ತಾ ಇದೀಯಾ? ಕಾಳಿಂಗ ಸರ್ಪದ ಹಾಗೆ ಬುಸ್ಕೂಡ್ತಿದ್ದವನು ಎರೆ ಹುಳುದ ತರ ಸೈಲೆಂಟ್ ಆಗಿರೋದಕ್ಕೆ ಕಾಮಿಡಿ ಅನ್ನಿಸ್ತಿದ್ಯಾ ಭಾವ ನಿನಗೆ? ಯಾಕೆ ಹಾಗೆ ಹೇಳ್ತಿದ್ಯಾ ಬಾಮೈದ? ನನಗ ಅರ್ಥ ಆಯ್ತು ಬಿಡು ಭಾವ ನಿನ್ ವರ್ತನೆ. ದುಬೈಯಿಂದ ಡಾನ್ ತರ ಬಂದ ರಾವಣನ್ ತರ ಸೀತೆನ ಎತ್ಕೊಂಡು ಹೋದ ಹಾಗೆ ನಿಹಾರಿಕಾನೋ ಅವನಿನೋ ಎತ್ಕೊಂಡು ಹೋಗ್ತಾನೆ ಅನ್ಕೊಂಡ್ರೆ ಇವನ್ ಕೆಲ್ ಏನು ಮಾಡಕ್ಕಾಗ್ತಿಲ್ಲ ಅನ್ಕೋತಿದ್ಯಾ ಅಷ್ಟೇ ಅಲ್ವಾ? ಅರೆ ಆತರ ಏನಿಲ್ಲ ಬಾಮೈದ. ಏಯ್, ನೀನ್ ಅನ್ಕೊಂಡಿದ್ ನಡೀದೇ ಇರ್ಬೇಕಾದ್ರೆ ಇಂಡಿಯಾದಲ್ಲಿ ಟೈಮ್ ವೇಸ್ಟ್ ಮಾಡೋದು ಯಾಕೋ? ದುಬೈಗೆ ಹೋಗಿ ಬಿಸ್ನೆಸ್ ನೋಡ್ಕೋ. ಆದ್ರೂ ನನಗ್ ಗೊತ್ತಿಲ್ಲದೆ ಕೇಳ್ತೀನಿ, ನಿಹಾರಿಕಾ ಅವನಿಗಿಂತ ಅಂದವಾಗಿರೋ ಹುಡುಗಿರೋ ದುಬೈಯಲ್ಲಿ ಬೇಕಾದಷ್ಟು ಜನ ಸಿಗಲ್ವಾ ಏನೋ? ಇರ್ಬೋದಕ್ಕ, ಬಟ್ ಇವಾಗ ನನ್ನ ಪ್ರಾಬ್ಲಮ್ ಏನು ಅಂತಂದ್ರೆ ನನ್ನ ಅಹಂಗೆ ಪೆಟ್ಟು ಬಿದ್ದಿದೆ. ನಿಮಗ್ ಗೊತ್ತಿಲ್ದಿರೋದೇನು ಅಂದ್ರೆ ಟೆರರಿಸ್ಟ್ಗಿಂತ ಈಗೋಯಿಸ್ಟು ಭಯಂಕರವಾದವನು. ಅದಕ್ಕೆ ನನ್ನ ಈಗೋ ಸ್ಯಾಟಿಸ್ಫೈ ಆಗ್ಬೇಕು ಅಂದ್ರೆ ನಾನು ನಿಹಾರಿಕನ್ನಾದ್ರೂ ಮದ್ವೆ ಮಾಡ್ಕೊಂಡು ಹೋಗ್ಬೇಕು. ನಿಹಾರಿಕಾ ಕೂಡ ನಿನಗ್ ಸಿಗಲ್ಲ ಅಂತ ಹೇಳಿದ್ವಿ ಅಲ್ವಾ? ಯಾಕೆ ಅನಾವಶ್ಯಕವಾಗಿರೋ ಆಸೆ ಇಟ್ಕೋತೀಯಾ? ಮಾಯಾ ಮಂತ್ರ ವಶೀಕರಣ ವಿದ್ಯೆನ ಕಲ್ತ್ಕೊಂಡು ನಿಹಾರಿಕನ ಒಂದು ಡಬ್ಬಿಲ್ ಬಂಧಿಸಿ ದುಬೈ ಕರ್ಕೊಂಡು ಹೋಗ್ತೀನಿ. ಅವಳನ್ನ ಬಿಡೋದಕ್ ಮಾತ್ರ ಆಗಲ್ಲ. ನನ್ ಸುತ್ತ ಒಂದು ನೆಗೆಟಿವ್ ವೈಬ್ರೇಷನ್ ಇದೆ. ಅದ್ಯಾರು ಅಲ್ಲ, ನೀವೇ. ನಿಮ್ಮನ್ನ ವೈರಸ್ ನಾಶ ಮಾಡದ ಹಾಗೆ ಸರ್ವ ನಾಶ ಮಾಡ್ಬಿಡ್ತೀನಿ. ಏನ್ರಿ, ಅವನ್ ಏನೇನೋ ಮಾತಾಡ್ತಿದ್ದಾನೆ. ಸದ್ಯದಲ್ಲೇ ಅವನಿಗೆ ಹುಚ್ಚಿಡಿಯೋದ್ ಕಾಯಮ್ರಿ. ಅದು ಬಂದ್ರೂ ಚೆನ್ನಾಗಿರುತ್ತೆ. ಕರ್ಕೊಂಡೋಗಿ ಯಾವ್ದೋ ಒಂದ್ ಜಾಗದಲ್ಲಿ ಬಿಡ್ಬೋದು. ಅವನಿ, ಅಡ್ಗೆ ರೆಡಿನಾ? ಹಸ್ವಾಗ್ತಿದೆ. ಆಗೋಯ್ತು ಬಾವಾ, 2 ನಿಮಿಷದಲ್ಲಿ ಬಡಿಸ್ತೀನಿ. ಸರಿ. ವೇದ, ವೇದ. ಹಾ, ಬರ್ತಿದ್ದೀನ್ರಿ. ಏನ್ರಿ? ನಾನ್ ಟ್ಯಾಬ್ಲೆಟ್ಸ್ ಹಾಕೊಳ್ಳೋ ಸಮಯ ಆಯ್ತು. ನನ್ ಬಡಿಸ್ತೀಯಾ? ಮಕ್ಕಳೆಲ್ಲ ಸಿನಿಮಾಗ್ ಹೋಗಿದ್ದಾರೆ. ಏನಾದ್ರೂ ಅಡ್ಗೆ ಮಾಡಿರ್ತಾರೆ ಅನ್ಕೊಂಡಿದ್ದೆ. ಏನು ಮಾಡ್ದೇನೆ ಹೋಗಿದ್ದಾರೆ. 10 ನಿಮಿಷದಲ್ಲಿ ಏನಾದ್ರೂ ಅಡ್ಗೆ ಮಾಡಿ ಬಡಿಸ್ತೀನಿ. ಸರಿ, ಬೇಗ ಮಾಡು ವೇದ. ಆಯ್ತು ರೀ. ಬಾವಾ, ಅತ್ತೆಯವ್ರಿಗೆ ಏನು ಅಡ್ಗೆ ಮಾಡ್ತೇನೆ. ಎಲ್ಲರೂ ಸಿನಿಮಾಗ್ ಹೋಗಿದಾರಂತೆ. ದೊಡ್ಡವ್ರಿಗೋಸ್ಕರ ಏನೋ ಒಂದ್ ರೆಡಿ ಮಾಡಿ ಇಡ್ಬೇಕು ಅನ್ನೋ ಜ್ಞಾನ ಇರ್ಬೇಕು ಅಲ್ವಾ ಅವ್ರಿಗೆ? ಏನ್ರಿ? ಏನ್ ವೇದ? ಗ್ಯಾಸ್ ಖಾಲಿ ಆಗೋಗಿದೆ ರೀ. ಇನ್ನೊಂದ್ ಸಿಲಿಂಡರ್ ಇರ್ಬೇಕಲ್ಲ? ಅದು ಕೂಡ ಆಗೋಗಿದೆ ರೀ. ಅದ್ಯಾಕೆ ವೇದ? ಸ್ಪೇರ್ ಯಾವಾಗ್ಲೂ ಇಟ್ಕೋಬೇಕಲ್ವಾ? ಮತ್ತೀಗ ಅಡ್ಗೆ ಗತಿ? ಅದೇ ಅರ್ಥ ಆಗ್ತಿಲ್ಲ ರೀ. ಹೊರಗಡೆ ಮಳೆ ಬರ್ತಿದೆ. ಈ ಸಮಯದಲ್ಲಿ ಹೊರಗಡೆನೂ ಹೋಗಕ್ಕಾಗಲ್ಲ. ಟ್ಯಾಬ್ಲೆಟ್ಸ್ ಬೇರೆ ತಗೋಬೇಕು. ಬಾವಾ, ನೀನ್ ಬಾ ಜೊತೆಗೆ. ಇಲ್ಲಿ ಕೇಳಿಸ್ಕೊಂಡ್ರಾ? ಸಿಲಿಂಡರ್ ಖಾಲಿ ಆಗಿರೋದಕ್ಕೆ ಅಡ್ಗೆ ಮಾಡಿಲ್ಲ ಅಂತ ಅರ್ಥ ಆಯ್ತು. ನಾನ್ ಅಡ್ಗೆ ಮಾಡಿದ್ದೀನಿ, ಕಳಿಸ್ಕೊಡ್ಲಾ? ಸಂಕೋಚ ಪಡಬೇಡಿ. ಅನ್ನದ ಮುಂದೆ ಅಸಹ್ಯ ಇರಬಾರ್ದು ಅಂತ, ಮತ್ತೆ ಕೋಪ ತಪ್ಪ ತೋರಿಸಬಾರ್ದು ಅಂತ. ಹಾಗ್ ಮಾಡಿದ್ರೆ ಅನ್ನಪೂರ್ಣೇಶ್ವರಿಗೆ ಕೋಪ ಬರುತ್ತೆ ಅಂತ ನಮ್ಮ ಅಮ್ಮ ಅಪ್ಪ ಹೇಳ್ತಿದ್ರು. ನಿಮಗ್ ಅಭ್ಯಂತರ ಇಲ್ಲ ಅಂದ್ರೆ ತಕ್ಷಣ ತಗೊಂಡ್ ಬರ್ತೀನಿ. ಎಷ್ಟೇ ಬೇಡ ಅನ್ಕೊಂಡ್ರು ಪಕ್ಕದ ಮನೆಯವ್ರ ತಾನೇ. ಒಬ್ರಿಗೊಬ್ರು ಸಹಾಯ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ. ಅಗತ್ಯ ಬಿದ್ರೆ ಹಸುವಿನಿಂದಾನೇ ಇರ್ತೀವಿ ಹೊರತು ನೀನ್ ಮಾಡಿರೋ ಅಡ್ಗೆನ ನಾವು ತಿನ್ನಲ್ಲ. ನಾವು ನೀರ್ ಕುಡಿದು ಮಲ್ಕೋತೀವಿ. ಒಂದ್ ಹೊತ್ತು ತಿಂದೆ ಹೋದ್ರೆ ನಾವೇನ್ ಸತ್ತು ಹೋಗಲ್ಲ. ಟ್ಯಾಬ್ಲೆಟ್ಸ್ ತಗೋಬೇಕಲ್ವಾ? ಆದ್ರೂ ಸರಿನೇ. ನಮ್ಮ ಮೇಲ್ ಕೋಪ ಇರ್ಬೋದು, ಇಲ್ಲ ಅಂತ ಅಂತಿಲ್ಲ. ನಿಮ್ಮ ಆರೋಗ್ಯದ ಬಗ್ಗೆನೂ ಯೋಚನೆ ಮಾಡ್ಬೇಕಲ್ವಾ? ನಮ್ಮ ಆರೋಗ್ಯದ ವಿಷಯನ ನಾವು ನೋಡ್ಕೋತೀವಿ. ಹೋಗ್ಲಿ, ಸಿಲಿಂಡರ್ ಆದ್ರೂ ತಗೊಂಡ್ ಹೋಗಿ. ಏನು ಬೇಕಾಗಿಲ್ಲ. ಅಮ್ಮ ಅಪ್ಪ ಊಟ ಮಾಡ್ಲಿಲ್ಲ ಅಂದ್ರೆ ನಾನು ಮಾಡಲ್ಲ ಅವನಿ. ನೀವ್ ಊಟ ಮಾಡಿಲ್ಲ ಅಂದ್ರೆ ನಾನ್ ಮಾಡ್ತೀನ. ನೀವೇನಾದ್ರೂ ಮಾಡ್ಕೊಂಡ್ ಸಾಯ್ರಿ.